ಕ್ಯಾಪ್ಟನ್ ಆಗಿದ್ದೀರಾ, ಮರ್ಯಾದೆ ಕೊಟ್ಟು ಮಾತಾಡಿ. ಅಬ್ಯೂಸಿವ್ ವರ್ಡ್ಸ್ ಯಾಕೆ ಯೂಸ್ ಮಾಡ್ತೀರಾ? ಹೌದು, ಇನ್ನೊಂದ್ಸಲಿ ಕರಿತೀನಿ ಬೂಬೆ ಅಂತ. ಇವಾಗ ಯಾರು ಸಹಾಯ ಮಾಡಲ್ಲ ಜೀವನದಲ್ಲಿ, ಹೇಳ್ತೀನಿ ಕೇಳಿಸ್ಕೊಳ್ಳಿ. nobody will going to help you until you will reach some level. ಅವ್ವ ಒಂದ್ ವರ್ಷ ಆಯ್ತವ ಇದೇ ಮನೆ ಸರ್. ಉಲ್ಮೇದೆ ಇರುತ್ತೆ, ಅಲ್ಲಿ ದನಗಿನ ಕಟ್ಟಾಕ್ತಿವಿ. ಅಭಿಪ್ರಾಯಗಳು ಬದಲಾಗಿವೆ ಜನರ ಮನಸ್ಸಲ್ಲಿ. ಪ್ರೀತಿ ಮಾಡೋರು ಜಾಸ್ತಿ ಆಗಿದ್ದಾರೆ. ತಿಂಡಿ ಕರೆದಿದ್ರು, ಹೋಗಿ ತಿಂಡಿ ಮಾಡ್ಕೊಂಡ್ ಬಂದೆ. ನಿನ್ನೆಲ್ಲ ಪಟಾಕಿ ಹೊಡೆದ್ರು, ಊರಲ್ಲಿ ಸಂಭ್ರಮ ಪಟ್ರು. ಮೊದ್ಲು ಊರ್ಗೆ ಹೆಂಗ್ ಬರೋದು, ಬಾಯಿ ಬಂದಂಗ್ ಮಾತಾಡ್ತಿದ್ರು. ಟೈಮ್ ಹಂಗೆ ತಾಳ್ಮೆ ಇರಬೇಕು. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೆ ಮಾಡದವ್ರು ಎಲ್ಲವ್ರೇ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಸಕ್ಕರೆ ನಾಡು ಮಂಡ್ಯಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಈಗ ನಾವು ಇರೋದು ಮಂಡ್ಯ ಜಿಲ್ಲೆ ಮಳವಳ್ಳಿ ಹತ್ರ ಸ್ನೇಹಿತರೆ. ಇದು ಮಳವಳ್ಳಿಗೆ ಹೋಗುವಂಥ ಮುಖ್ಯ ರಸ್ತೆ. ಮುಂದೆ ಹೋದರೆ ನೀವು ನೋಡ್ತೀರಿ ಮಳವಳ್ಳಿ ಮತ್ತು ಕೊಳ್ಳೇಗಾಲಕ್ಕೆ ಹೋಗೋ ರಸ್ತೆ ಸ್ನೇಹಿತರೆ ಇದು. ಬನ್ನಿ, ಮಳವಳ್ಳಿ ತಾಲೂಕಿನಲ್ಲಿ ಇರುವಂತಹ ನೆಟ್ಕಲ್ಲು ಅಂತ ಅನ್ನುವ ಗ್ರಾಮದಲ್ಲಿ ನಮ್ಮ ಡ್ರೋನ್ ಪ್ರತಾಪ್ ಇದ್ದಾರೆ. ಡ್ರೋನ್ ಪ್ರತಾಪ್ ನೀವು ನೋಡಿದಿರಿ, ತುಂಬ ಪ್ರಖ್ಯಾತರವರು. ಇತ್ತೀಚೆಗೆ ಬಿಗ್ ಬಾಸಲ್ಲೆಲ್ಲ ಬಂದಿದ್ದರು. ಸೊ ಅವ್ರನ್ನ ಫೈನಲಿಸ್ಟ್ವರೆಗೂ ಉಳಿಸ್ಕೊಂಡಿದ್ರು ನಮ್ಮ ಕನ್ನಡಿಗರು. ಹೇಗಿದ್ದಾರೆ ಡ್ರೋನ್ ಪ್ರತಾಪ್, ಅವ್ರ ಊರು ಹೇಗಿದೆ, ಅವ್ರ ತಂದೆ ತಾಯಿ ಹೇಗಿದ್ದಾರೆ ಎಲ್ಲ ನೋಡೋಣ. ಸ್ವಾಗತ ನಿಮಗೆ ಡ್ರೋನ್ ಪ್ರತಾಪ್ ಬದುಕಿಗೆ. ಯಾರು ನೀರಲ್ಲಿ ಸ್ನಾನ ಮಾಡ್ತಾರೋ ಅವ್ರ ಬಟ್ಟೆ ಮಾತ್ರ ಬದಲಾಯಿಸ್ತಾರೆ. ಯಾರು ಬೆವರಿಂದ ಸ್ನಾನ ಮಾಡ್ತಾರೋ ಅವ್ರ ಇತಿಹಾಸ ಬದಲಾಯಿಸ್ತಾರೆ. ಸ್ನೇಹಿತರೆ, ಇದು ಬಂತು ಮಳವಳ್ಳಿಯಿಂದ ಇಲ್ಲಿ ಪಂಡಿತನಹಳ್ಳಿ ಅಂತ ಒಂದು ಊರ ಹತ್ರ ನಾವು ಡಿವಿಯೇಷನ್ ತೊಗೊಂಡ್ವಿ ಸ್ನೇಹಿತರೆ. ನೋಡಿ, ಇಲ್ಲಿ ಹೋಗ್ತಾ ಇದೀವಿ ನಾವೀಗ. ಈಗ ಬಹುತೇಕ ಚಳಿಗಾಲ ಮುಗಿದು ಇನ್ನೇನು ಬೇಸಿಗೆ ಅಟಕಾಯಿಸ್ಕೋತಾ ಇದೆ. ಹಾಗಾಗಿ ಎಲ್ಲ ಕಡೆ ಒಣಗಿರೋ ಭೂಮಿ, ಕಟಾವುಗಳಾಗಿರ್ಬೇಕು. ಈ ಸಲ ಮಳೆ ಬೇರೆ ಕಮ್ಮಿ ಇತ್ತು. ಬನ್ನಿ ನಾವೀಗ ಹೋಗೋಣ. ನೆಟ್ಕಲ್ ನೋಡಿ, ಊರು ಹೆಸರು ಎಷ್ಟು ಚೆನ್ನಾಗಿದೆ, ನೆಟ್ಕಲ್, ನೆಟ್ಟಕಲ್ಲು. ಅಮ್ಮ, ಇದು ನೆಟ್ಕಲ್ ಎಲ್ಲಿ? ನೆಟ್ಕಲ್ ಬಿಗ್ ಬಾಸ್ಗೆ ಹೋಗಿದ್ರಲ್ಲ ಡ್ರೋನ್ ಪ್ರತಾಪ್. ಹೌದು, ಥ್ಯಾಂಕ್ ಯು. ನಿಮ್ಮ ಹೆಸರು? ಗೌರಮ್ನವ್ರು, ಥ್ಯಾಂಕ್ಸು. ಸ್ನೇಹಿತರೆ, ಇದೆ ಗೌರಮ್ನವ್ರಲ್ಲಿದೆ ಹೆಬ್ಬಣಿ ಗ್ರಾಮ. ಸ್ನೇಹಿತರೆ, ಇದೆ ಸ್ನೇಹಿತರೆ ನೆಟ್ಕಲ್ಗೆ ಹೋಗೋ ರಸ್ತೆ. ನಾವು ಇಲ್ಲಿ ಬಂದ್ವಿ. ಇಲ್ಲಿ ಆಲ್ಮೋಸ್ಟ್ ನೋಡಿ ಸುತ್ತ ನೋಡ್ತಾ ಇದ್ರಿ ಸ್ನೇಹಿತರೆ, ಇದೆಲ್ಲ ಕಾಡೇ ಸ್ನೇಹಿತರೆ ಫುಲ್. ಇದು ಅಂದರೆ ಇದು ಕಾವೇರಿ ಜಲಾನಯನ ಪ್ರದೇಶ, ಅಂದರೆ ಕಾವೇರಿ ಹರಿದೋಗೋ ದಾರಿ ಸ್ನೇಹಿತರೆ ಇದು. ಇಲ್ಲಿ ಮುಂದೆ ಹೋಗಿ ಹಿಂಗೆ ಗುಡ್ಡ ಇಳಿದ ತಕ್ಷಣ, ಇಲ್ಲೊಂದು ಗುಡ್ಡ ಕಾಣುತ್ತಲ್ಲ, ಗುಡ್ಡ ಇಳಿದ ತಕ್ಷಣವೇ ಕಾವೇರಿ ಹರ್ಕೊಂಡು ಹೋಗೋದು ಕಾಣುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ನೆಟ್ಕಲ್ಗೆ ಹೋಗೋಣ ಬನ್ನಿ ನಾವು. ನೆಟ್ಕಲ್ ಕೆರೆ, ನೆಟ್ಕಲ್ಲು, ದಬ್ಬಳ್ಳಿ, ದನಗೂರ್ಗೆ ಹೋಗೋಣ ಬನ್ನಿ. ಬನ್ನಿ, ಇನ್ನೇನು ಬಂದೇ ಬಿಡ್ತು, ಹೋಗೋಣ. ಇದು ನೋಡಿ ಸ್ನೇಹಿತರೆ, ಈ ಲೈನ್ ಕಂಬಗಳವಲ್ಲ, ಇವೆಲ್ಲ ಬಹುಶಃ ಬೆಂಗಳೂರಿಗೆ ಕರೆಂಟ್ ಹೋಗ್ತಾ ಇರೋಂಥ ದೊಡ್ಡ ಪವರ್ ಪ್ರಾಜೆಕ್ಟ್ ಲೈನ್ಸ್ ಇರಬೇಕು ಇವು. ಯಾಕಂದರೆ ಇಲ್ಲಿ ಶಿಂಷಾ ಪವರ್ ಪ್ರಾಜೆಕ್ಟ್ ಇದೆಯಲ್ಲ, ಗಗನಚುಕ್ಕಿ ಭರಚುಕ್ಕಿ ಶಿಂಷಾ ವಿದ್ಯುತ್ ಯೋಜನೆ. ಇಲ್ಲಿ ನೀರು ಭಾಳ ಚೆನ್ನಾಗಿದೆ ಇಲ್ಲಿ ಅನಿಸುತ್ತೆ. ಯಾಕಂದರೆ ನೋಡಿ, ಇಲ್ಲಿ ಒಳ್ಳೆ ಗದ್ದೆಗಳೆಲ್ಲ ಹಸಿರಾಗಿದ್ದಾವೆ ಈ ಬಿಸಿಲು ಟೈಮಲ್ಲೂ ಕೂಡ. ಅಯ್ಯೋ, ಪೊಲೀಸ್ ಅವರ ಅಡ್ರೆಸ್ ಹೇಳಕ್ಕಿಲ್ಲಿ ಏನೋ ಆಗ್ಬಿಟ್ಟದಪ್ಪ ಇಲ್ಲಿ. ಸರ್, ನೆಟ್ಕಲ್ ಊರು ಯಾವ್ದು ಸರ್? ನೆಟ್ಕಲ್ ಗ್ರಾಮ. ಇದು ಡ್ರೋನ್ ಪ್ರತಾಪ್ ಮನೆಗೆ. ಅವ್ರ ತಂದೆ ಇಲ್ಲೇ ಇದ್ರು, ಈಗ ಯಾವ್ದೋ ಇಲ್ಲಿ ಜಮೀನು ವಿಚಾರಕ್ಕೆ ಈಗ ಹೋದ್ರು ಮನೆಗೆ. ಅಲ್ಲಿ ನಿಲ್ಸ್ಬಿಟ್ಟು ಕೇಳಿ, ಆ ಪಕ್ಕ ಅಲ್ಲೇ ಪಕ್ಕದಲ್ಲೇ ಮನೆ. ಆಗ್ಲಿ ಬೋರ್ಡ್ ಬಂತು, ಸರ್ಕಾರಿ ಬೋರ್ಡ್ ಕೂಡ ಬಂತು ಇಲ್ಲಿ ನೆಟ್ಕಲ್ ಅಂತೇಳಿ. ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ, ನೆಟ್ಕಲ್ ಗ್ರಾಮ ಪಂಚಾಯತಿ ಲಿಮಿಟ್ಸ್. ಇಲ್ಲ ಹೌದು, ಇದೆ ಅಲ್ಲ, ಇಲ್ಲ ಇದಲ್ಲ ಮುಂದಕ್ಕೆ. 8 ಕಿಲೋಮೀಟರ್ ಈ ಕಡೆಯಿಂದ 8 ಕಿಲೋಮೀಟರ್ ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇದ್ದೆ. ಒಂದು ಸಲ ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ಚಪ್ಪಲಿ ಕಿತ್ತೋಯ್ತು ನಂದು. ಯಾಕೆ ಮಲ್ಕೊಂಬಿಟ್ಟಿದ್ದೀರಾ? ಸುಮ್ಮನೆ ಮಲ್ಕೊಂಡೆ. ಓಕೆ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ. ಸೊ ಇದು ಬಹುಶಃ ಕೊನೆ ಹಳ್ಳಿ ಅನ್ಸುತ್ತೆ ಇದು. ಹೌದು, ಕರೆಹಳ್ಳಿ. ಆಮೇಲೆ ಇದೆ ಕಾಡು, ಕಾವೇರಿ ವನ್ಯಧಾಮ ಅಂತ ಕಾಡು ಶುರು ಆಗುತ್ತೆ. ಮುತ್ತತಿ ತನಕ ರಿಸರ್ವ್ ಫಾರೆಸ್ಟ್. ಓಕೆ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮುಗಿತಾ ಬಿಗ್ ಬಾಸ್? ಮುಗೀತು. ಓಕೆ, ಅಭಿನಂದನೆಗಳು ತಮಗೆ ರನ್ನರಪ್ ಆಗಿದ್ದಕ್ಕೆ. ನನಗೆ ಇಂಟರ್ವ್ಯೂ ಜ್ಞಾಪಕ ಇದೆ, ನಿಮ್ಮ ಇಂಟರ್ವ್ಯೂ ತುಂಬ ಚೆನ್ನಾಗಿ ಹೋಗಿದೆ. ಇದು ದೊಡ್ಡ ಡ್ರೋನ್ ಸರ್ ಇದು? ಇದಕ್ಕಿಂತ ದೊಡ್ಡದಿದೆ. ಓಕೆ, BSc ಪಾಸ್ ಅಲ್ಲ, ಫೇಲ್. ಇದು ಹೊಸ ಮನೆನಾ? ಯಾವ ಕಟ್ಟಿದ್ದು? ನಾನು ಇಲ್ದೇದಾಗ, ಊರಲ್ಲಿ ಇಲ್ದೇದಾಗ. ಹೌದಾ? ಒಂದು ವರ್ಷ ಆಗಿರ್ಬೋದು. ಒಂದು ವರ್ಷದಿಂದ ಕಟ್ಟಿರೋ ಮನೆ ಇದು? ಹೌದು. ಮೊದಲೇನಿತ್ತು ಇಲ್ಲಿ? ಮೊದಲು ಹುಲ್ಲಿತ್ಲು ಮೀನ್ಸ್ ಹುಲ್ಮೇದೆ ಇರುತ್ತೆ, ಅಲ್ಲಿ ದನಗಿನ ಕಟ್ಟಾಕ್ತಿವಿ. ಹೂಗಿ ಗಿಡ ನೆಟ್ಟಿರ್ತೀವಿ. ಏನು ಕೆಲಸ ಇಲ್ದಾಗ ದನಕ್ಕೆ ಹಿಡ್ಕೊಬಂದು ನಮ್ಮ ಮನೆ ಕಟ್ತೀವಿ. ಹಳೆ ಮನೇಲಿ ಇದ್ವಲ್ಲ ಮೊದಲು, ನಾನು ಹುಟ್ಟಿದ್ದು ಬೆಳೆದಿದ್ದು. ಈ ಮನೆ ಅಲ್ಲ, ಕೊಟ್ಟಿಗೆ ಇದು ಒಂದು ಕಾಲದಲ್ಲಿ. ಹೌದು, ದನಗಿನ ಕಟ್ಟೋದು, ಹುಲ್ಮೇದೆ ಆ ಥರ. ಆಮೇಲೆ ಕಸ ಸುರಿಯೋದು, ಗೊಬ್ಬರ ಗಿಬ್ಬರ ತಿಪ್ಪೆ ಮಾಡ್ಕೊಂಡು ಕಸ ಸುರಿಯೋದು. ಓಕೆ, ಬಟ್ ನಿಮ್ಮ ಜಾಗ ಇತ್ತು, ಸೊ ಅದನ್ನ ಈ ಮನೆ ಕಟ್ಕೊಂಡು. ಹೌದು. ಹಳೆ ಮನೆ ಇಲ್ಲಿಂದ ಒಂದು 100 ಮೀಟ್ರ್ ಆಗಲ್ಲ, ಒಂದು 50 ಮೀಟ್ರ್ ಕೆಳಗಡೆ. ಇಲ್ಲಿ ಚೆನ್ನಿ ಹಸಾಗಿಸ. ಚೆನ್ನಿ ಅಂದರೆ ಹುಲ್ ಮೇಯಕ್ಕೆ. ಇದು ಹುಲ್ ಮೇಯ್ತದೆ ಇಲ್ಲಿ. ದನ ಇಲ್ಲಿ ಕಟ್ತೀವಿ. ಈ ಕೆಲಸ ಕಟ್ಕೊಂಡು ಹೋಗೋದೈತೆ ನಾವಪ್ಪ. ಈಗಲೂ ನಾವು ಟ್ರ್ಯಾಕ್ಟರ್ ಬಳಸಲ್ಲ, ಎತ್ತಲ್ಲೇ ಹೊಲ ಉಳೋದು. ಎತ್ತಲ್ಲೇ ಉಳೋದು, ಎತ್ತಲ್ಲೇ ಸೊಪ್ಪು ಗಿಪ್ಪು ಹುಡ್ಕೊ ಬರೋದು, ಎತ್ತಲ್ಲೇ ಎಲ್ಲ ಮಾಡೋದು. ಸೊಪ್ಪು ಅಂದರೆ ರೇಷ್ಮೆ ಹುಳಕ್ಕೆ, ಇಪ್ಪನೇರಳೆ ಕಡ್ಡಿ, ಅದರಲ್ಲೇ ಹುಡ್ಕೊ ಬರೋದು. ಯಾಕೆ ಟ್ರ್ಯಾಕ್ಟರ್ ಬಳಸಲ್ಲ?
ಟ್ರ್ಯಾಕ್ಟ್ರಾಗಿ ಬಳಸಲ್ಲ ಅಂದ್ರೆ ನಮ್ಗೆ ಅನುಕೂಲ, ದುಡ್ಡು ಜಾಸ್ತಿ ಟ್ರ್ಯಾಕ್ಟರ್ಗೆ, ಅನುಕೂಲ. ಆಮೇಲೆ ಎತ್ತಾದ್ರೆ ಯಾವಾಗ ಬೇಕಾಗಿ ಸಿಗ್ತವೆ, ಅದಕ್ಕೇನು ಫ್ಯೂಯಲ್ ಗ್ಯೂಯಲ್ ಏನು ಹಾಕಂಗಿಲ್ಲ. ನಾವು ಹೆಂಗೆ ಚೆನ್ನಾಗಿ ನೋಡ್ಕೊತೀವಿ, ಹುಲ್ಲು ಹಾಕೋದು ಅದಕ್ಕೆ ನೀಟಾಗಿ ನೋಡ್ಕೊಂಡ್ರೆ ವರ್ಷಾನುಗಟ್ಲೆ ಕೆಲಸ ಮಾಡ್ತವೆ. ಯಾವ ಸರ್ವಿಸ್ಗೂ ಬಿಡಂಗಿಲ್ಲ, ಯಾವ ಆಯಿಲು ಹಾಕಂಗಿಲ್ಲ, ಯಾವುದು ಇನ್ಶೂರೆನ್ಸ್ ಕಟ್ಟಂಗಿಲ್ಲ, ಏನು ಮಾಡಂಗಿಲ್ಲ. ನಾವ್ ಹೆಂಗ್ ನೋಡ್ಕೊತೀವಿ ಅವು ನಮ್ನಂಗೆ ನೋಡ್ಕೊತವೆ ಅಷ್ಟೇ. ಏನು ಕೃಷಿ ಆ್ಯಕ್ಚುಲಿ ನಿಮ್ಗೆ? ನಾವು ಭತ್ತ ಬೆಳಿತೀವಿ. ಓ, ನೀರಾವರಿ ಇದೆ ನಿಮಗೆ? 2 ಎಕರೆ ಜಮೀನು ಐತೆ. ರಾಗಿ ಬೆಳಿತೀವಿ, ಆಮೇಲೆ ರೇಷ್ಮೆ ಹುಳು ಬೆಳಿತೀವಿ. ಓಕೆ, ನೈಸ್. ಇದೆ ರೇಷ್ಮೆ ಹುಳದ ಮನೆನಾ? ಲಕ್ಷ್ಮಿ ಬೆಳೆ. ಹೆಂಗೆ ಲಕ್ಷ್ಮಿ ಬೆಳೆ ಅಂತೀವಿ. ಲಕ್ಷ್ಮಿ ಒಲಿತಾಳಲ್ವಾ, ಹಂಗೆ ರೇಷ್ಮೆ ಹುಳುನು ಅಷ್ಟೇ. ಈಗಿಲ್ಲ, ಹುಳು ಇಲ್ಲ. ಈಗ ರೀಸೆಂಟಾಗಿ ಮಾರವ್ರೆ, ಗುಡ್ ತಗೊಂಡೋಗಿ. ಬರ್ರಿ, ಇದು ಮೇಜ ಅಂತೀವಿ. ಏನು? ಮೇಜ ಮೇಜ ಮೇಜ. ಮೇಜ ಮೇಜ ಮೀನ್ಸ್? ಮೇಜ ಅಂದರೆ ರೇಷ್ಮೆ ಹುಳು ಸಾಕಾಣಿಕೆಗೆ ಮಾಡೋದು. ಇಲ್ಲಿ ಪೇಪರ್ ಹಾಸ್ತೀವಿ. ಪೇಪರ್ ಹಾಸ್ಬಿಟ್ಟು ನಾವು ಮೊಟ್ಟೆ ತರಲ್ಲ, ಮರಿ ತರ್ತೀವಿ. 100 ಮರಿ 200 ಮರಿ ಹಂಗೆ ತರ್ತೀವಿ. ಚಾಕಿ ಸೆಂಟ್ರಿಂದ ತಂದ್ಬಿಟ್ಟು ಇಲ್ಲಿ ಸಾಕ್ತೀವಿ. 1 ಜರ 2 ಜರ 3ನೇ ಜರ 4ನೇ ಜರ ಅಂತ ಕೂರ್ತವೆ. ಆ ಕೂತಾಗೆಲ್ಲ ರೇಷ್ಮೆ ಹುಳು ಇಷ್ಟಿದ್ದು ಇಷ್ಟು ಒಂದೊಂದು ಬೆಟ್ಟ ಗಾತ್ರ ಆಯ್ತವೆ. ಅವನ್ನ ದೊಡ್ಡದಾದಾಗ ಬದಲಾಯಿಸ್ಕೊಂಡು ಇಷ್ಟು ಫುಲ್ ತುಂಬ್ಕೋತವೆ. ತಂದಾಗ ಒಂದು ಮೇಜದ ಇರುತ್ತೆ, ಒಂದು ಟ್ರೇನಲ್ಲಿ ಮಾತ್ರ ಇರ್ತದೆ. ಹೌದು, ಫುಲ್ ಆಗುತ್ತೆ. ಹೌದು, ಬದಲಾಯಿಸ್ತಿರ್ತಿರ್ಬೇಕು. ಓಕೆ, ಸೊ ಡೈಲಿ ವರ್ಕ್ ಇರುತ್ತೆ. ಡೈಲಿ ಕೆಲಸ ಇರುತ್ತೆ. ಕಾಲು ಧೂಳಾಗಂಗಿಲ್ಲ. ನೀಟಾಗಿ ಕಾಲು ತೊಳ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಒಳಗಡೆ ಬರಬೇಕು. ಅಂದರೆ ಒಂಥರ ದೇವ್ರ ಮನೆ ಥರ ಅದಿದ್ದಾಗ. ಓಕೆ, ಭಾಳ ಎಚ್ಚರಿಕೆ ಇರಬೇಕು. ಆಮೇಲೆ ಜಾಸ್ತಿ ಬೇಸಿಗೆ ಆದಾಗ ಮೇಲೆಲ್ಲ ನೀರು ಬಿಡ್ತೀವಿ, ಶೀಟಿಗೆ. ಅಲ್ಲೇ ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡಾವಿ. ಮಷಿನ್ ಆನ್ ಮಾಡೋದು, ಅದು ನೀರು ಹೋಗುತ್ತೆ. ಜಾಸ್ತಿ ತಣ್ಣಗಾದರೆ ಸ್ವಲ್ಪ ಎಲ್ಲ ಕವರ್ ಮಾಡ್ತೀವಿ, ಜಾಸ್ತಿ ಥಂಡಿ ಹೋಗ್ದಿರೋ ಥರ. ಜಾಸ್ತಿ ತಣ್ಣಗೂ ಆಗಬಾರ್ದು, ಜಾಸ್ತಿ ಬಿಸಿನೂ ಆಗಬಾರ್ದು. ಭಯಂಕರ ಸೂಕ್ಷ್ಮ. ಹಾಲು ತೊಂಡೆ ಒಂದು ಬೀಳಲ್ಲ, ಬಿದ್ದರೆ ಒಂದು 2 ಆದರೆ ಎಲ್ಲ ಹಬ್ಬಿಡ್ತದೆ ಪೂರ್ತಿ. 2 ಹುಳುಕ್ ಬಿದ್ದರೆ ಸಾಕು, ಅಂದರೆ ಬಂದ್ಬಿಡ್ತವೆ ಆಟೋಮೆಟಿಕ್ಕು ಎಲ್ಲ ಹುಳುಗು. ಹಾಲು ಬಿದ್ದರೆ ಹಾಲು ಕಮ್ಮಿ, ಒಂದೊಂದ್ಸಲ ಜಾಸ್ತಿ ಹಾಲು ಬೀಳ್ತವೆ ಹಣ್ಣಾಗೋ ಟೈಮಲ್ಲಿ. ತೊಂಡೆ ಆಗೋದು ಅಂದರೆ ಅವು ಹಣ್ಣೇ ಆಗಲ್ಲ. ಹಣ್ಣಾಗೋದು ಅಂದರೆ ಅದೇ ರೇಷ್ಮೆ ತುಂಬಿಕೊಂಡು ನೀಟಾಗಿ ರೇಷ್ಮೆ ಗೂಡು ಕಟ್ತಾ ಇರ್ತಲ್ಲ, ಗೂಡು ಕಟ್ಟಲ್ಲೇ ಸ್ಟೇಜಿಗೆ ಬರಲ್ಲ, ಎಲ್ಲ ವೇಸ್ಟು. ಸುರಿದ್ಬಿಡ್ಬೇಕೆಲ್ಲ. ಸುಮ್ಮನೆ ಊಟ ಹಾಕಿದ್ ವೇಸ್ಟ್. ಅದಕ್ಕೆ ಎಲ್ಲ ಊಟ ಪೌಡ್ರ್ ಹೊಡೆದಿರ್ತೀವಿ ಜರಕ್ಕೆ ಕೂತಾಗ. ಆ ಪೌಡ್ರು, ಆಮೇಲೆ ಆಳುಗಳಿಗೆಲ್ಲ ಖರ್ಚು ಮಾಡಿರ್ತೀವಿ, ಕೆಲಸದವ್ರನ್ನೆಲ್ಲ ಕರ್ಕೊಂಡ್ಬಂದಿರ್ತೀವಿ, ಅವ್ರಿಗೆಲ್ಲ ಖರ್ಚು ಮಾಡ್ತೀವಿ. ಸೊಪ್ಪು, ಅದಕ್ಕೆಲ್ಲ ಗೊಬ್ಬರ ಯೂರಿಯಾ ಎಲ್ಲ ಹಾಕಿರ್ತೀವಿ. ಆ ಸೊಪ್ಪು, ಅವಕ್ಕೆ ಮಾಡಿದಂಥ ಉಳುಮೆ, ಆ ಟೈಮು ಎಲ್ಲ ವೇಸ್ಟ್. ಭಾಳ ಎಚ್ಚರಿಕೆಯಿಂದ ಮಾಡಬೇಕು. ಸೊ ಮಂತ್ಲಿ ಒನ್ಸ್ ಬರುತ್ತೆ? ಮಂತ್ಲಿ ಒನ್ಸ್. ಓಕೆ. ಈ ವರ್ಷದಲ್ಲಿ 12 ತಿಂಗಳಲ್ಲಿ 12 ಬೆಳೆ ಎತ್ಬಿಡ್ತೀರಿ? ಆದರೆ 1-2-3 ಬೆಳೆ ಹೋಗ್ತವೆ, ಒಂದು 4 ಬೆಳೆನೇ ಹೋಗ್ಬೋದು. ಹೆಂಗೆ ಕೈ ಗುಡ್ತವೆ ಆ ಥರ. ಅದ್ರಲ್ಲಿ 2 ಗೂಡು ಬರ್ತವೆ. ಒಂದು ನಾರ್ಮಲ್ ಗೂಡು, ಇನ್ನೊಂದು ಬಿಳಿ ಗೂಡು ಅಂತ ಬೆಳೀತಾರೆ. ಅವಕ್ಕೆ ರೇಟ್ ಜಾಸ್ತಿ. ಅವಂತೂ ಇನ್ನೂ ಸೂಕ್ಷ್ಮ ಬೆಳೆಯೋದು, ಇನ್ನೂ ಕಷ್ಟ. ಸೊ ಯಾವ್ದ್ರಲ್ಲಿ ಹೆಚ್ಚು ಲಾಭ ಇದೆ? ಸ್ವಲ್ಪ ರಿಸ್ಕ್ ಜಾಸ್ತಿ. ಬಿಳಿ ಗೂಡಲ್ಲಿ ಲಾಭ ಜಾಸ್ತಿ ಐತೆ, ಆದರೆ ಬೆಳೆಯೋದು ಕಷ್ಟ. ಓಕೆ. ರೇಟ್ ಜಾಸ್ತಿ, ತುಂಬ ಸೂಕ್ಷ್ಮ, ತುಂಬ ಹುಷಾರಾಗಿ ಬೆಳಿಬೇಕು. ಓಕೆ. ಸೊ ಒಂದು ವರ್ಷದಲ್ಲಿ ಒಂದು 10 ಬೆಳೆ ಅಂದರೆ ಒಂದು 3 ಬೆಳೆ ಹೋಗ್ಬಿಡ್ತವೆ. ಸೊ ಲಾಸ್ ಇಸ್ 30%. ಅವಕ್ಕೂ ಈಗ ಮಾಮೂಲಿ ಬೇರೆ ಇದಕ್ಕೆ ಟೊಮೊಟೊಗೆಲ್ಲ ಮತ್ತು ಬೀನ್ಸ್ಗೆ, ಬೆಳ್ಳುಳ್ಳಿ, ಈರುಳ್ಳಿಗೆಲ್ಲ ಟೊಮೊಟೊ ವೇರಿ ಹೆಂಗಾಗ್ತಿರುತ್ತೆ, ಅದೇ ಥರ ಮುಡಿಗುಂಡಮ್ ಅಂತ ಐತೆ ಕೊಳ್ಳೇಗಾಲದಲ್ಲಿ, ರೇಷ್ಮೆ ಗೂಡನ್ ಫ್ಯಾಕ್ಟ್ರಿ. ಅಲ್ಲಿಗೆ ತೊಗೊಂಡೋಗಿ ಬೀಟ್ ಕೂಗ್ತಾರೆ, ಹರಾಜು. ನಮ್ಗಿಷ್ಟು ಅಂತ ಕೂಗ್ತಾರೆ. ಇಲ್ಲಾಂದರೆ ರಾಮನಗರ ದೊಡ್ಡ ಸೆಂಟ್ರು. ಮಳವಳ್ಳಿಲೂ ಒಂದು ಐತೆ, ಅದೊಂದು ಚಿಕ್ಕದು. ಅವೆರಡು ದೊಡ್ಡದು, ಕೊಳ್ಳೇಗಾಲದಲ್ಲಿ ಮತ್ತು ರಾಮನಗರದಲ್ಲಿ ದೊಡ್ಡದು. ತುಂಬ ದೊಡ್ಡ ಹರಾಜು ಪ್ರಕ್ರಿಯೆ ನಡೀತದೆ, ಗೌರ್ಮೆಂಟಿಂದನೇ ಮಾಡ್ತಾರೆ. ರೇಟ್ ಇದ್ದಂಗೆ ಆಗುತ್ತೆ. ಸೊ ಇದಿಷ್ಟು ನಿಮ್ಗೆ ಬರುತ್ತೆ ಕೆಲಸ? ಬರುತ್ತೆ. ಪ್ರತಾಪ್ಗೆ ಬರುತ್ತೆ. ಮಾಡಿದ್ದೀವಿ. ಯಾವ ಸ್ಕೂಲ್ಗೆ ಹೋಗಿ ಮಾಡೋಣ? ಸ್ಕೂಲ್ಗೆ ಹೋಗ್ಬೇಕಾರೆ. ಈಗೇನು ಹೋಯ್ತಾ ಗೂಡು ಹೋಯ್ತಾ? ಗೂಡು ಹೋಗೈತೆ, ಮಾರವ್ರಿ ಈಗ ನಾನು ಬರೋಕ್ಕಿಂತ ಮುಂಚೆ. ಓಕೆ, ಶುಭವಾಗಲಿ. ಲಕ್ಷ್ಮೀ ಬೆಳೆ ಇದ್ದು ನಿಮಗೆ? ಹೌದು. ಇದು ಚಂದ್ರಿಕೆ. ಇದಕ್ಕೇನೆ ನಾವು ಇದು ಬಿಡೋದು. ಇದು ಬಿದ್ರಲ್ಲಿ ಮಾಡಿರ್ತಾರೆ. ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಕೆಲವು ಕಡೆ ಹಾಸ್ಬಿಡ್ತಾರೆ ತಗೊಂಡೋಗ್ಬಿಟ್ಟು, ಪ್ಲಾಸ್ಟಿಕ್ ಹಾಳೆ. ಅಲ್ಲಿಗೆ ಎತ್ಕೊಂಡು ಗೂಡು ಕಟ್ತೇವೆ. ಸ್ವಲ್ಪ ನಾವು ನ್ಯಾಚುರಲ್ ಆಗಿರಲಿ, ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಈಗಲೂ ಬಿದ್ರನ್ ಚಂದ್ರಿಕೆನೇ ಬಳಸ್ತೀವಿ. ಓಕೆ. ಚಂದ್ರಿಕೆ ಅಂತಾರೆ ಇದಕ್ಕೆ. ಹಿಂಗೆ ಕೊಟ್ಬಿಟ್ಟು ಹಿಂಗೆ ನಿಲ್ಲಿಸ್ತೀವಿ. ಹಿಂಗೆ ನಿಲ್ಲಿಸೋದು, ಹಿಂಗೆ ಜೋಳ ಹೊಡೆಸ್ಕೊಂಡು ಬರೋದು ಉದ್ದಕ್ಕೂ. ಎಲ್ಲಿ? ರೋಡಲ್ಲೇ ಬಿಸಿಲು ಗಾಳಿ ಬೀಳಬೇಕು.
ಸ್ವಲ್ಪ ಬಿಸಿಲು ಕಾವು ಬೀಳಬೇಕು, ಜಾಸ್ತಿ ಹೊತ್ತು ಬೀಳಂಗಿಲ್ಲ, ಸ್ವಲ್ಪ ಬೀಳಬೇಕು. ಬಿದ್ದಿದ್ನ ಜಾಸ್ತಿ ಬಿಸಿಲಾದ್ರೆ ಉಲ್ಟಾ ಮಾಡಿ ಸೂರ್ಯನ್ಗೆ ಉಲ್ಟಾ ಮಾಡಿ ಆಪೋಸಿಟ್ ನಿಲ್ಸೋದು. ಈ ಸೇಮ್ ಮಕ್ಳು ಬೆಳೆಸ್ತಂಗೆ. ಹೌದು, ಇಲ್ಲಿ ಗೂಡು ಕಟ್ತೇವೆ, ಈಕೆ ಗಿಕ್ಕೆ ಎಲ್ಲ ಹಾಕ್ತೇವೆ. ಒಂದೊಂದು ಕಾಯಿ ಹುಳ ಆಯ್ದವರು ಹೆಣ್ಮಕ್ಳು ಕೆಲಸದವ್ರು ಬರ್ತಾರೆ ಆಯಕ್ಕೆ, ಅದೆಲ್ಲ ಕಟ್ಟಿರೋದು ಅದಕ್ಕೋಸ್ಕರ, ನಿಂತು ಮೇಲೆಲ್ಲ ಆಯಕ್ಕೆ. ಅದನ್ನ ಬಿಡ್ತೀವಿ ಇಲ್ಲಿಗೆ, ಹೆಂಗೆ ನೀರು ಚುಮುಕ್ಸ್ತೀವಿ ಹಂಗೆ ಹುಳ ಬಿಡ್ತೀವಿ, ಒಂದೊಂದೇ ಹಾಕೊಂಡು ಹೋಗ್ತೀವಿ. ಗೂಡು ಕಟ್ಟುತ್ತೆ, ಗೂಡು ಕಟ್ಟನ್ನ ಬಿಡಿಸ್ಬಿಟ್ಟು ಏನಾದ್ರು ಇಕ್ಕೆ ಇದ್ರೆ ಒಂಚೂರು ಕಸ ಗಿಸ ಇದ್ರೆ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಒಂದು ಚೀಲಕ್ಕೆ ತುಂಬ್ತೀವಿ. ಈ ಆಟೋದಲ್ಲಿ ಹಾಕೊಂಡು ನೋಡ್ತಿರ್ತಾರಲ್ಲ ಮಾರ್ಕೆಟ್ ಕಡೆಗೆ. ಸೊ ಈಗ ನಾವು ಸಿಲ್ಕ್ ಶರ್ಟು ಸಿಲ್ಕ್ ಸೀರೆ ಎಲ್ಲ ಹಾಕೋತಾರಲ್ಲ, ಹೌದು, ಇಲ್ಲಿಂದ ಬರುತ್ತದೆ. ಹೌದು, ಬಟ್ ಈ ಕಡೆ ಭಾಗದ ರೈತರಿಗೆ ಇದೊಂಥರ ವರ ಇದು. ಹೌದು, ವರ. ಇತ್ತೀಚೆಗೆ ಹೆಣ್ಮಕ್ಳು ಸ್ವಲ್ಪ ರೇಷ್ಮೆ ಸೀರೆ ಉಟ್ಕೊಳ್ಳೋದೆಲ್ಲ ಕಮ್ಮಿ ಐತೈತೆ. ಹೌದಾ? ಜಾಸ್ತಿ ಉಟ್ಕೋಬೇಕು ಹೆಣ್ಮಕ್ಳು, ಮದುವೆಗಳು ಇದೆಲ್ಲ ಜಾಸ್ತಿ ತಗೋಬೇಕು, ನಮ್ಮ ಸಂಸ್ಕೃತಿ ಉಳಿಸ್ಬೇಕು. ಆಗ್ಲೇ ನಮ್ಮ ರೈತರಿಗೂ ಒಂದಷ್ಟು ಬೆಲೆ ಇನ್ನೂ ಜಾಸ್ತಿ ಆಯ್ತದೆ, ಅವರು ಉಳ್ಕೋತಾರೆ. ಸೀರೆ ಉಟ್ಕೊಳ್ಳೋದು ಜಾಸ್ತಿ ನೋಡ್ಬೇಕು, ರೇಷ್ಮೆ ಸೀರೆನ, ಅವಾಗಲೇ ರೇಷ್ಮೆ ಡಿಮ್ಯಾಂಡ್ ಬರುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿ, ಕಾಂಚೀವರಂ, ಧರ್ಮಾವರಂ, ಬನಾರಸ್ಸು ಎಲ್ಲೆಲ್ಲಿ ರೇಷ್ಮೆ ಬೆಳೆಸ್ತಾರೆ, ಯಾವ ರೇಷ್ಮೆ ಸೀರೆ ಉಟ್ಕೊಳ್ಳೋದು ಜಾಸ್ತಿ ಮಾಡ್ಬೇಕು ಹೆಣ್ಮಕ್ಳು. ರೈತರನ್ನ ನೀವು ಸಪೋರ್ಟ್ ಮಾಡ್ಬೇಕು ಅಂದ್ರೆ ಹೆಣ್ಮಕ್ಳೇ ದಯಮಾಡಿ ಸೀರೆ ಜಾಸ್ತಿ ಉಟ್ಕೊಳ್ಳಿ. ಮೇಕೆ ಸಾಕ್ತಿವಿ, ಬಟ್ ಬಲ್ಕಲ್ ಸಾಕಲ್ರಿ? ಬಲ್ಕಲ್ಲಿಲ್ಲ. ಈಗ ಒಂದ್ ಜನ 100-200 ಸಾಕಿರ್ತಾರೆ. ಯಾಕೆಂದ್ರೆ ನಮ್ ರೇಷ್ಮೆ ಇರುತ್ತಲ್ಲ, ಇವಕ್ಕೆ 24 ಎಲ್ಲೂ ಹೋಗಕ್ಕಾಗಲ್ಲ ಸರ್. 3 ಹೊತ್ತು ಸೊಪ್ಪು ಹಾಕಬೇಕು, ಒಂದೊಂದ್ಸಲ 2 ಹೊತ್ತು ಹಾಕ್ತಿವಿ, ಒಂದೊಂದ್ಸಲ 3 ಹೊತ್ತು ಹಾಕ್ತಿವಿ. ಅವು ತಿಂದಂಗೆ ಹಾಕ್ತಿವಿ, ಚಳಿಗಾಲದಲ್ಲಿ ಕಮ್ಮಿ ತಿಂತವೆ, ಅವು ತಿಂದಂಗೆ ಹಾಕ್ತಿವಿ. ಆಮೇಲೆ ಕೊರದೆಲ್ಲ ಹಾಕ್ಬೇಕು, ಸಣ್ಣ ಉತ್ತರ ಹಾಕ್ಬೇಕು. ಬೆಳೆದ್ಮೇಲೆ ಕಡ್ಡಿನೇ ಮಲಗಿಸ್ತೀವಿ, ಕುಯ್ಕೊಂಬಂದು. ನಾವು ಕುಯ್ದಾಕೋದು, ಕೆಲವ್ರಿಗೆ ಸೊಪ್ಪನ್ನ ಬಿಡಿಸಾಕ್ತಾರೆ, ಎಲೆ ಬಿಡಿಸ್ತಾರೆ. ನಾವು ಕುಯ್ದಾಕ್ತಿವಿ, ಕಡ್ಡಿನ ಕುಯ್ದು ಮಲಗಿಸ್ತೀವಿ, ಮೇಯ್ಕೊಂಡು ಮೇಲೆ ಬರ್ತವೆ. ಓಕೆ. ಸೊ ಒಂದ ರೇಷ್ಮೆ ಮಾಡ್ತಾರೆ, ಇಲ್ಲಾಂದ್ರೆ ಕುರಿ ಸಾಕಿದ್ರು ಅಷ್ಟೇ, ಅದು ಒಂಥರ ಕಮರ್ಷಿಯಲ್ ನಿಮ್ಗೆ. ಹೌದು, ಕುರಿ ಅಲ್ಲ, ಆಡು ಮರಿ, ಮೇಕೆ ಮರಿ, ಆಡು. ಕುರಿ ಅಂದ್ರೆ ಅದೇ ವೈಟ್ ಬನ್ನೂರು. ಇವು ಏನಂದ್ರೆ ರೇಷ್ಮೆ ಹೆಂಗೆ ಅಂದ್ರೆ ಸ್ವಲ್ಪ ಇದಕ್ಕೆ ಕಂಪೇರ್ ಮಾಡಿದ್ರೆ ಸುಲಭ. ಈ ಆಡ್ಗೆಲ್ಲ ಏನು ಅಂದ್ರೆ ಕಟ್ಟಬೇಕು, ಕೆಳಗಡೆ ಹಾಕೋರು ಮೇಯ್ದಿಲ್ಲ ಮೇಕೆ, ಆಡು. ಈ ದನಕ್ಕೆ ನೀವು ಚಂಡಿ ಮಾಡಿದ್ರಲ್ಲ ಅಲ್ವತ್ತು ತಿನ್ನಲ್ಲ? ಕೆಳಗಡೆ ಹಾಕೋರು ತಿನ್ನಲ್ಲ, ಕಟ್ಟಲೇಬೇಕು. ಆಡೆಲ್ಲ ಕೆಳಗಡೆ ಬಿದ್ದಿರೋನೆಲ್ಲ ತಿನ್ನಲ್ಲ. ಸುಮ್ಮನೆ ತಗೊಂಡೋಗ್ಬಿಟ್ಟು ನೀವು ಸೊಪ್ಪು ಗಿಪ್ಪು ಹಾಕ್ಬಿಟ್ರೆ ಅದೇ ಹೇಳ್ತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞನ ಹೇಳದ ಮಾತಿಲ್ಲ ಅಂತ. ಆ ಥರ ಕೆಳಗಡೆ ಹಾಕಿದ್ರೆ ತಿನ್ನಲ್ಲ, ಕಟ್ಟಬೇಕು ಅವಕ್ಕೆ. ಹಿಂಗೆ ಸ್ವಲ್ಪ ಸ್ಟೈಲ್ ಮಾಡ್ಬೇಕು ಅವಕ್ಕೆ. ಇದು ಇಪ್ಪನೇಳೆ ಕಡ್ಡಿನೇ, ಒಣಗಿರೋದು ಇಪ್ಪನೇಳೆ ಕಡ್ಡಿದೆ. ತಿಂತವೆ, ನಮ್ಮ ಕಡೆ ಎಲ್ಲ ಅಭ್ಯಾಸ ಮಾಡಿಸಿ ತಿಂತವೆ. ಸೊ ಅದಕ್ಕೆ ಹಾಕಿ ಉಳಿದಿದ್ದಕ್ಕೆ ಹಾಕ್ಬಿಡೋದು, ಉಳುಕಾಕಿ. ಸೂಪರ್. ಈ ಥರ ಮನೆ ಮುಂದೆ 2 ಮೇಕೆ ಹಾಕ್ಬಿಡೋದು. ಆಮೇಲೆ ಒಣಗಿರೋದನ್ನೆಲ್ಲ ಹಾಕಲ್ಲ, ಅವಕ್ಕೂ ನೀಟಾಗಿ ನೀರು ಚುಮ್ಕಿಸ್ತಾ ಇರಬೇಕು. ಸೊಪ್ಪೇನ ಉಳ್ಕೊಂಡಿದ್ರೆ, ಸೊಪ್ಪೇನ ತಂದಿಟ್ಟಿದ್ರೆ ಫ್ರೆಶ್ ಆಗಿ ಹಾಕ್ಬೇಕು ಸೊಪ್ಪನ್ನ. ನೀರು ಚುಮ್ಕಿಸಿ ಅವಕ್ಕೆಲ್ಲ ಒದ್ದೆ ಬಟ್ಟೆ ಎಲ್ಲ ಮಾಡಿ, ಹಳೆ ಗಿಳೆ ಪಂಚೆ ಇಟ್ಕೊಂಡಿರ್ತಾರೆ ರೈತರು, ಹಳೆ ಸೀರೆ ಅವನ್ನೆಲ್ಲ ಮುಚ್ಚಿ ಸೊಪ್ಪಿಗೆ ನೀರು ನೀಟಾಗಿ ಟೈಮ್ಗೆ ಒಂದು 2 ಗಂಟೆಗೆ ಒಂದ್ಸಲ ಚುಮುಕ್ಸ್ತಾ ಇರಬೇಕು. ನೋಡ್ಕೋಬೇಕು ಸರ್, ನಾವ್ ಹೆಂಗ್ ನೋಡ್ಕೋತೀವಿ ಹಂಗೆ ಬೆಳೆ ಬರ್ತದೆ ಅಷ್ಟೇ. ಸೊ ದ ಮೋರ್ ಟೈಮ್ ಯು ಗಿವ್, ದ ಮೋರ್ ರಿಟರ್ನ್ಸ್ ಯು ಗೆಟ್. ಹೌದು, ಸಿಂಪಲ್. ಈಗ ಬಿಟ್ಬಿಟ್ರೆ ನೀವು ಇದೆಲ್ಲ ಮಾಡೋದ? ಇಲ್ಲ, ಮಾಡ್ತಿದ್ದೀವಿ. ನೀವೆಲ್ಲ ನಮ್ದೇ ಚಂದ್ರಕ್ಕೆ. ಈಗೆಲ್ಲ ಏನೋ ಬಿಗ್ ಬಾಸ್ಗೆಲ್ಲ ಹೋಗಿದ್ದೀರಾ, ಫುಲ್ ಬಿಸಿ ಅನ್ಸುತ್ತೆ ನೀವು? ಇಲ್ಲ, ನಮ್ಮ ಅಪ್ಪ ಮಾಡ್ತಾರಲ್ವಾ, ನಿಮ್ಮ ಕೈ ಕಮ್ಮಿ ಈಗ ಇದಕ್ಕೆ. ನಾನು ಮಾಡೇ ಇಲ್ಲ, ಸುಮಾರು ವರ್ಷ ಆಯ್ತು. ಊರಿಗೆ ಬಂದೆ ಸುಮಾರು ವರ್ಷ ಆಯ್ತು, 3 ವರ್ಷ ಆಯ್ತು. ಯಾಕೆ ಬಿಡಲಿಲ್ಲ? ಅದೇ ಸುಮ್ಮನೆ ಏನೋ ಸಮಸ್ಯೆಗಳು ಹೀಗೆ. ಈಗ ಬಂದ್ರಲ್ಲ ಯಾಕೆ? ಎಲ್ಲ ಸ್ವಲ್ಪ ಸರಿ ಹೋಯ್ತು ಒಂದು ಲೆವೆಲ್ಗೆ. ಅಭಿಪ್ರಾಯಗಳು ಬದಲಾಗಿವೆ ಜನರ ಮನಸ್ಸಲ್ಲಿ, ಪ್ರೀತಿ ಮಾಡೋರು ಜಾಸ್ತಿ ಆಗಿದ್ದಾರೆ. ಊರಲ್ಲಿ ಅಭಿಪ್ರಾಯಗಳು ಬದಲಾಗಿವೆ. ಟೈಮ್ ಹಂಗೆ, ತಾಳ್ಮೆ ಇರಬೇಕು, ತಾಳ್ಮೆ ಕಾದು ನೋಡ್ಬೇಕಷ್ಟೆ. ಶ್ರಮ ಮಾತ್ರ ಬಿಡಬಾರ್ದು. ಒಳ್ಳೆ ಅಭಿಪ್ರಾಯ ಇದೆ. ಬೆಳಿಗ್ಗೆ ಒಬ್ರ ಮನೆಗೆ ತಿಂಡಿಗೆ ಹೋಗಿದ್ದೆ, ನಮ್ಮ ನೆಂಟರು ಮನೆಗೇನೆ ತಿಂಡಿಗೆ ಕರೆದಿದ್ರು, ಹೋಗಿ ತಿಂಡಿ ಮಾಡ್ಕೊಂಡು ಬಂದೆ. ನಿನ್ನೆಲ್ಲ ಪಟಾಕಿ ಹೊಡೆದ್ರು, ಊರಲ್ಲಿ ಸಂಭ್ರಮ ಪಟ್ಟರು, ಖುಷಿ ಆಯ್ತದೆ. ಮೊದಲು ಊರಿಗೆ ಹೆಂಗೆ ಬರೋದು, ಬಾಯಿ ಬಂದಂಗೆ ಮಾತಾಡ್ತಿದ್ರು. ಯಾರ್ದಾರು ಪತ್ರಿಕೆ ಕೊಡಬೇಕು ಅಂದರು ಒಂದು ಮನೆ ಬಿಟ್ಟು ಕೊಡ್ತಿದ್ರು, ಇಲ್ಲ ನಮ್ಮ ಮನೆಗೆ ಲಾಸ್ಟಲ್ಲಿ ಕೊಡ್ತಿದ್ರು, ಬರ್ತಾನೆ ಇರಲಿಲ್ಲ. ಈಗ ನಮ್ಮ ಮನೆಗೆ ಮೊದಲು ಬಂದು ಕೊಡ್ತಾರೆ. ಜನಗಳಿಗೆ ಒಂದಷ್ಟು ಕ್ಲಾರಿಟಿ ಬೇಕಾಗಿತ್ತು, ಒಂದಷ್ಟು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ತಿಳ್ಕೊಬೇಕಾಗಿತ್ತು. ತಿಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಇವಾಗ. ಹೇಳಿದ ಮಾತಿಗೆ ಮೊದಲು ಕೂಡ ನಾನು ಹೌದು ಹೇಳಿದ್ದೀನಿ, 1-2 ಮಾತನ್ನ ಅಂತ ನಾನು ಹೇಳಿದ್ದೆ. ಆಗ ಒಪ್ಪಲಿಲ್ಲ. ಅದಕ್ಕೆ ಇನ್ನೂ ಸರಿಯಾಗಿ ಸಮಜಾಯಿಷಿ ಕೊಟ್ಟಾಗ ನನ್ನ ಪರಿಸ್ಥಿತಿ ಏನಿದೆ ಅಂತ ನಾನು ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಮೊದಲು ಒಂದು ಇಂಟರ್ವ್ಯೂ ಮಾಡಿದ್ರಿ, ನಾನು ಎಲ್ಲೂ ಹೇಳ್ಕೊಂಡಿರಲಿಲ್ಲ ನನ್ನ ಪರಿಸ್ಥಿತಿ ಹೆಂಗಿದೆ ಅಂತ, ನಾನು ವೈಯಕ್ತಿಕವಾಗಿ ಹೆಂಗೆ ಜೀವನ ಸಾಗಿಸ್ತಿದ್ದೀನಿ ಅಂತ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದಾರೆ. ನನ್ನ ಮನೆಯೊಳಗಿದ್ದಾಗ ಇಲ್ಲೆಲ್ಲ ಬಂದು ವಿಚಾರಿಸಿದ್ದಾರೆ, ಹುಡುಗ ಹೆಂಗೆ ಏನು ಅಂತೆಲ್ಲ. ಒಂದಷ್ಟು ವಿಚಾರಗಳು ಕೂಲಂಕುಷವಾಗಿ ಅವ್ರಿಗೂ ಗೊತ್ತಾಗಿವೆ, ಯಾವ್ದು ಸತ್ಯ ಯಾವ್ದು ಮಿಥ್ಯ ಅಂತ.
ಒಂದಷ್ಟು ವಿಚಾರಗಳಲ್ಲಿ ಅವ್ರಿಗೆ ಸ್ಪಷ್ಟ ಒಂದು ನಿಲುವು ಸಿಕ್ಕಿದೆ. ಅವರು ನಿಲುವುಗಳು ತಗೊಂಡಿದ್ದಾರೆ, ನಾನು ನಿಲುವು ತಗೊಂಡಿದ್ದು ಮನೆಯೊಳಗಿದ್ದು. ಸೊ ಆ ವಿಚಾರವಾಗಿ ಖುಷಿ ಪಟ್ಟಿದ್ದಾರೆ ಒಂದಷ್ಟು ಜನ. ಅಂದ್ರೆ ಒಂದೇ ಜನ ಹಾಂ, ತಗೊಳ್ತಾರೆ, ಅದೇ ಜನ ಹೊಗಳ್ತಾರೆ. ಹೌದು, ಎಲ್ಲ ಕಾಲ ಅಷ್ಟೇ, ಸಮಯಕ್ಕೆ ತಕ್ಕಂಗೆ ಎಲ್ಲ ಹೋಗ್ತಾ ಇರುತ್ತೆ. ಜನಗಳನ್ನೇನು ಬ್ಲೇಮ್ ಮಾಡೋದಲ್ಲ. ಆ ಟೈಮ್ಗೆ ಈಗ ಬಿಗ್ ಬಾಸ್ ಮನೇಲಿ ಏನಂದರೆ ಕ್ಯಾಮ್ರಾಗಳಿರ್ತವೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಜನ ನೋಡ್ತಾ ಇರ್ತಾರೆ. ಹೊರಗಡೆ ಯಾವ ಕ್ಯಾಮ್ರಾಗಳು ಇರಲ್ಲ. ಈಗ ನಾವಿಲ್ಲಿ ಇರ್ತೀವಿ, ಒಂದು ಸೈಡು ಮಾತ್ರ ಆರ್ಗ್ಯುಮೆಂಟ್ ಕೇಳಿಸ್ಕೊಂಡಿರ್ತಾರೆ. ಈಗ ನಮ್ಮ ಕಡೆಯಿಂದ ಏನಾಗಿದೆ ಅನ್ನೋದು, ಆ ಕಡೆಯಿಂದ ಬರ್ತಾ ಇರೋದು. ಒಂದು 4 ಜನ ಒಂದು ಗುಂಪಲ್ಲಿ ನಿಂತು ಹೇಳ್ತಾ ಇದ್ದಾರೆ, ಒಬ್ಬ ಈ ಕಡೆ ನಿಂತು ಹೇಳ್ತಾ ಇದ್ದಾರೆ. ಆ ಗುಂಪಿನ ಮಾತನ್ನ ಕೇಳ್ತಾರೆ, ಅವ್ರು ಇಷ್ಟೊಂದು ಜನ ಹೇಳ್ತಾ ಇದ್ದಾರೆ, ಕೇಳೋಣ ಅಂತ. ಡ್ರೋನ್ ಏನೋ ಇಲ್ಲಿ ಡೋಂಗಿ ಮಾಡ್ತಾ ಇದೆಯಲ್ಲ ಅಂತ ಕೇಳಿದ್ದು. ಯಾರು ಡೋಂಗಿ ಮಾಡ್ತಾ ಇರೋದು? ನೀನೇ ಮಾಡ್ತಾ ಇರೋದು. ಮನೆ ಒಳಗೂ ಅದೇ ಥರ ಒಂದು ಗುಂಪಲ್ಲಿ ನಿಂತು ಹೇಳ್ತಾ ಇರ್ತಾರೆ, ನಾವು ಒಬ್ಬರೇ ನಿಂತಿರ್ತೀವಿ. ಎರಡೂ ಕಡೆ ನೋಡ್ತಾರೆ ಜನ, ಯಾರು ಏನು ಮಾಡಿದ್ದಾರೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಮನೆಯೊಳಗಿದ್ದಾಗಲೂ ಆ ರೊಟ್ಟಿ ಸುಟ್ಟಾಗ ನನ್ನ ಸುಳ್ಳು ಅಂತಲೇ ಹೇಳ್ಕೊಂಡು ಬಂದರು. ಆ ಥರ ಅವ್ನು ಹೇಳಿಲ್ಲ, ಅವನಾಗವನೇ ಬಂದು ಸುಟ್ಟರು ಅಂತ. ಆಗೊಂದಷ್ಟು ಜನಗಳ ಮನಸ್ಸು ಗೊತ್ತಾಯಿತು, ಯಾರು ಏನು ಕೇಳಿದ್ರು, ಯಾರ ಕಡೆಯಿಂದ ಏನಾಯಿತು ಅಂತ. ಹೊರಗಡೆನೋ ಒಂದಷ್ಟು ಜನಕ್ಕೆ ಆಗಿರ್ಬೋದೇನೋ ಈ ರೀತಿ, ಅವ್ನು ಹೇಳ್ತಿರೋದ್ರಲ್ಲಿ ಸತ್ಯ ಇರ್ಬೋದೇನೋ ಅಂತ ನಂಬಿ ಒಂದಷ್ಟು ಜನ ಇವತ್ತು ಪ್ರೀತಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಭಾಳ ಖುಷಿ ಆಯಿತು. ಜನ ಈ ಪ್ರೀತಿ ತೋರಿಸ್ತಾರೆ ಭಾಳ. ಎಷ್ಟು ಏಜ್ ತಮಗೆ? ಇವಾಗ 26. ಶುಭ. ಖಂಡಿತ ಅಷ್ಟೇ. ಬನ್ನಿ ನೋಡಿ ಮನೆ. ಬನ್ನಿ. ಇದೇ 1 ವರ್ಷದಿಂದ ಕಟ್ಟಿದ ಮನೆ? ಹಾಂ ಹೌದು. ಅವ್ವ 1 ವರ್ಷ ಆಯ್ತವ? ಹಾಂ, ಇನ್ನೂ 1 ವರ್ಷ ಆನಿಲ್ಲ. ಈಗ ಏಪ್ರಿಲ್ ಬಂದರೆ 10 ತಿಂಗಳಾಗದ ಈಗ. ಹೌದು. ವಾವ್, ಇದೇ ಮನೆ ಸರ್. ನೈಸ್. ಸೊ ನೆಟ್ಕಲ್ ಗ್ರಾಮದಲ್ಲಿ ಇದು ಕೊನೆ ಹಳ್ಳಿ ಸ್ನೇಹಿತರೆ. ಇದಾದ್ಮೇಲೆ ಪೂರ್ತಿ ಶಿವನ ಸಮುದ್ರ ಕಾಡೆ, ರಿಸರ್ವ್ ಫಾರೆಸ್ಟು. ಹಳ್ಳಿ ಒಂದು ಒಳ್ಳೆ ಮನೆ. ಹೌದು. ಓಕೆ. ಅಲ್ಲ ಸರ್, ಇದು ಅಡುಗೆ ಮನೆ. ಹಾಂ, ಯಾಕೋ ಖಾಲಿ ಇದೆಯಲ್ಲ? ನಾವೆಲ್ಲ ಸ್ವಲ್ಪ ಹೊರಗಡೆ ಅಡುಗೆ ಮಾಡೋದು. ಯಾಕೆ? ಏನೋ ಅಭ್ಯಾಸ ಆಗ್ಲಿಂದನೂ ಅದೇನೋ ಅಂತಾರಲ್ಲ, ಉಟ್ಕೊಳ ಸುಟ್ರು ಹೋಗಲ್ಲ ಅಂತ. ಹಂಗೆ ಸ್ವಲ್ಪ ಮನೆಯಿಂದ ಆಚೆನೇ ಅಡುಗೆ ಮಾಡೋದು. ಸೊ ಹೊಸ ಮನೆ ಕಟ್ಟಿ ಒಳ್ಳೆ ಅಡುಗೆ ಮನೆ ಕಟ್ಟಿದ್ರೆ ಆಚೆ ಅಡುಗೆ ಮಾಡ್ತೀರಾ? ಅದಕ್ಕೆ ಬೇರೆ ಮಾಡ್ಕೊಂಡಿದ್ದೀರಾ? ಅಂದ್ರೆ ಸುಮ್ಮನೆ ಈಗೆಲ್ಲ ಸ್ವಲ್ಪ ಅರ್ಬನ್ ಕಲ್ಚರಲ್ಲಿ ಅಡುಗೆ ಮನೆ ಇರಬೇಕು, ಶೆಲ್ಫ್ ಇರಬೇಕು ಅಂತ ಬಂದೈತೆ. ಆದ್ರೂ ಕೂಡ ಹಳ್ಳಿಲಿ ಹೆಂಗೆ ಅಂದ್ರೆ ಒಂದು ಚಿಕ್ಕದಾಗ ಒಂದು ಮನೆಯಿಂದ ಹೊರಗಡೆ ಅಡುಗೆ ಮನೆ ಮಾಡ್ಕೊಂಡು ಚಿಕ್ಕದಾಗ ಅಡುಗೆ ಮಾಡೋದು ಕಲ್ಚರ್ ಇಲ್ಲೆಲ್ಲ ಸ್ವಲ್ಪ. ಈಗ ಬೇರೆ ಮನೆಗಳಿಗೂ ಹೋಗಿ ಒಂದು ಶೀಟ್ ಹಾಕೊಂಡು ಅಲ್ಲಿ ಅಡುಗೆ ಮಾಡ್ತಾರೆ. ಇನ್ನು ನಮ್ಮ ಪಕ್ಕದ ಮನೆ, ಆ ಕಡೆ ಮನೆ ಎಲ್ಲರೂ ತುಂಬಾ ಚೆನ್ನಾಗಿ ರಾಯಲ್ ಆಗಿ ಕಟ್ಟಿದ್ರೆ. ಹೌದು. ಹೌದು. ಬಡ್ಜೆಟ್ ಇದಕ್ಕೆ ಒಂದಷ್ಟು ಜಾಗ ಇತ್ತು, ಮಾರವ್ರೆ. ಒಂದಷ್ಟು ಸಾಲ ಮಾಡ್ಕೊಂಡವ್ರೆ. ಓಕೆ. ಪ್ರತಾಪ್ ಕಾಂಟ್ರಿಬ್ಯೂಷನ್ ಇಲ್ಲ? ಇಲ್ಲ. ಸೊ ಈ ಮನೆ ಪೂಜೆಗೆ ಬಂದಿರೋಲಿ ನೀವು? ಬರಲಿಲ್ಲ. ಹೇಗೆ ಜನ ಅಂತಾರೆ ಅಂತ? ಜನ ಅಂತಾರೆ ಅಂತ, ನನ್ನಿಂದ ನಮ್ಮ ಅಪ್ಪ ಅಮ್ಮಂಗೆ ಯಾಕೆ ತೊಂದರೆ ಅಂತ. ಅಪ್ಪ ಅಮ್ಮಂಗೆ ಯಾಕೆ ತೊಂದರೆ ಕೊಡೋದು ಅಂತ. ಸೊ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನೋಡಲ್ಲ? ತುಂಬ. ನಮ್ಮವ್ವ ಅಂತೂ ಯಾವ ಮದುವೆಗೂ ಹೋಗ್ತಿರ್ಲಿಲ್ಲ, ಯಾರು ಕರೆದ್ರೆ ಎಲ್ಲೂ ಹೋಗ್ತಿರ್ಲಿಲ್ಲ, ಮನೇಲೇ ಇರ್ತಿದ್ರು, ಹೊರಗಡೆ ಎಲ್ಲೂ ಹೋಗ್ತಿರ್ಲಿಲ್ಲ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಯಾರ ಮನೆಗೂ ಹೋಯ್ತಿರ್ಲಿಲ್ಲ. ಅವ್ರಾಯ್ತು, ಅವ್ರ ಕೆಲಸ ಆಯ್ತು, ಗದ್ದೆಗೆ ಹೋಯ್ತಿದ್ರು, ಒಂದು ವಾಕ್ ಹೋಯ್ತಿದ್ರು, ಬರ್ತಿದ್ರು, ಸುಮ್ಮನೆ ಇರ್ತಿದ್ರು. ಇದು ರೂಮು ಸರ್. ಸೊ ಈಗೆಲ್ಲ ಹಳ್ಳಿಗಳಿಗೆ ಬದಲಾಗ್ತಿದ್ದಾವೆ. ಹಾಂ, ಅದು ನಮ್ಮಪ್ಪ ಒಂದು ಮದುವೆದು ಬೀರು ಆಗಿದೆ. ಅದಕ್ಕೊಂದು 27 ವರ್ಷ 28 ವರ್ಷ ಅಲ್ಗೂರಲ್ಲಿ ತಂದಿರೋದು. ಅಲ್ಗೂರಲ್ಲಿ? ಕರೆಕ್ಟ್. ಅವಾಗ ಮದುವೆ ಆದರೆ ಏನೋ ಹಾಸಿಗೆ ಬಟ್ಟೆ ಕೊಡೋರು, ಕೊಡೋರು, ಪಾತ್ರೆಗಳು ಕೊಡೋರು. ಹೌದು. ಅವು ಬೇಸಿಕ್ಸ್ ಬೇಕು ಅಂತ. ಓಕೆ. ಬಹುಶಃ ನಿಮ್ಮ ತಂದೆ ವರದಕ್ಷಿಣೆ ಇರಬೇಕದು. ನಿಮ್ಮ ತಂದೆಗೆ ಬಂದರೆ ವರದಕ್ಷಿಣೆ? ಇಲ್ಲ, ಅಕ್ಕನ ಮಗಳೇ, ವರದಕ್ಷಿಣೆ ಏನು ಇಸ್ಕೊಂಡಿಲ್ಲ. ಓ, ಅಕ್ಕನ ಮಗಳೇ ಮದುವೆ ಆಗಿರೋದು. ಓಕೆ. ಬಟ್ ನಿಮ್ಮ ಮೂಲ ಊರು ನೆಟ್ಕಲ್ಲೇ? ಒಂದು ನೆಟ್ಕಲ್ಲೇ. ಓಕೆ. ಏನು ಅರ್ಥ ನೆಟ್ಕಲ್ ಅಂದ್ರೆ? ಅರ್ಥ ನೆಟ್ಕಲ್ ಅಂದ್ರೆ ನೆಟ್ಗಿರೋ ಕಲ್ಲು ಅಂತ. ಒಂದ್ ಕಲ್ಲು ಐತೆ ಅಂತಾರೆ, ಅದೇನೋಪ್ಪ ನಮಗೂ ಗೊತ್ತಿಲ್ಲ ಸರ್. ತಿದ್ದಿ ನಡೆಯೋನು ಮನುಜ ಕಣ.